ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಪ್ರತಿಯೊಂದು ಪ್ರಸಂಗದಲ್ಲಿ ನಿತ್ಯ ಜೀವನದ ಕುರಿತು ಮಾತನಾಡುತ್ತಾನೆ. ಆ ನಿತ್ಯ ಜೀವವನ್ನು ಕಲಿಸುತ್ತಾ ಆ ನಿತ್ಯ ಜೀವ ಅನ್ನುವಂಥದ್ದು ಒಂದು ಇಕ್ಕಟ್ಟಾದ ದಾರಿ ಎಂಬುದಾಗಿ ಮೊದಲೇ ವಿವರಿಸ್ತಾರೆ. ಯಾಕೆ ಅದು ಇಕ್ಕಟ್ಟಾದಂಥ ದಾರಿ? ನಾವು ಯಾಕೆ ನಿತ್ಯ ಜೀವನವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು? ಯಾಕೆ ನಮಗೆ ನಿತ್ಯ ಜೀವ ಬೇಕು? ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯ 14 ನೋಡೋದಾದರೆ, ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯ 14 ನಾವು ನೋಡುವುದಾದರೆ, ಅಲ್ಲಿ ಜೀವಕ್ಕೆ ನಡೆಸುವ ದ್ವಾರವು ಇಕ್ಕಟ್ಟಾದದ್ದು, ದಾರಿಯೂ ಬಿಕ್ಕಟ್ಟಾದದ್ದು ಆಗಿದೆ. ಆದ್ದರಿಂದ ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ. ಈ ವಾಕ್ಯದಲ್ಲಿನೇ ನಾವು ನೋಡ್ತೇವೆ, ಅಪ್ಪ, ನಮ್ಮ ಜೀವಗಳಿಗೆ, ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ, ನಮ್ಮ ಶ್ರೇಯೋಭಿಲಾಷತನಕ್ಕೆ, ಅಂದರೆ ಆ ಜೀವನ ನಡೆಸುವಂಥಕ್ಕೆ ಇರುವಂಥ ಒಂದು ಬಾಗಿಲಿದೆಯಲ್ಲ, ಆ ಬಾಗಿಲು ಇಕ್ಕಟ್ಟಾದ ಬಾಗಿಲು. ಬಾಗಿಲೇನೋ ಇಕ್ಕಟ್ಟಾಗಿದೆ, ಆ ದಾರಿಯೂ ಇಕ್ಕಟ್ಟಾಗಿದೆ. ಆ ದಾರಿ ಇಕ್ಕಟ್ಟಾಗಿದೆ, ಆ ದಾರಿ ಇಕ್ಕಟ್ಟಿನ ಜೊತೆ ಬಿಕ್ಕಟ್ಟಾಗಿದೆ. ನೋಡಿ, ದಾರಿ ಇಕ್ಕಟ್ಟಾಗಿದೆ, ಆ ಇಕ್ಕಟ್ಟಾದ ದಾರಿ ಬಿಕ್ಕಟ್ಟಾಗಿದೆ. ಅದರಲ್ಲಿ ನಡೆಯುವಂಥವರು ಸ್ವಲ್ಪ ಜನ, ಅದನ್ನು ಕಂಡುಕೊಳ್ಳುವಂಥವರು ಕೆಲವು ಜನ. ಅಂದರೆ ಯಾರು ಈ ಜೀವಕ್ಕೆ ನಡೆಸುವ ದಾರಿ ಏನು ಇಕ್ಕಟ್ಟಾಗಿದೆ, ಆ ಇಕ್ಕಟ್ಟಾದಂಥ ಮತ್ತು ಬಿಕ್ಕಟ್ಟಾದಂಥ ದಾರಿಯಲ್ಲಿ ಯಾರು ನಡೀತಾರೋ ಅವರು ಒಳ್ಳೆಯ ಫಲ ಕೊಡುವ ಮರಗಳಾಗ್ತಾರೆ. ಒಳ್ಳೆಯ ಫಲ ಕೊಡುವ ಮರಗಳು ಅಂತಂದರೆ ದೇವರಿಗೆ ಮಹಿಮೆ ಸಲ್ಲಿಸುವಂಥ ಮಕ್ಕಳಾಗ್ತಾರೆ, ಮಹಿಮೆಯನ್ನು ಸಲ್ಲಿಸುವಂಥ ಮಕ್ಕಳಾಗ್ತಾರೆ. ಮತ್ತಾಯ ಪತ್ರಿಕೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ಒಳ್ಳೆಯ ಫಲ ಕೊಡುವ ಮಕ್ಕಳಾಗಬೇಕು, ಕರ್ತನಿಗೆ ಮಹಿಮೆಯನ್ನು ತರುವಂಥ ಮಕ್ಕಳಾಗಬೇಕು. ಆವಾಗ ಕರ್ತನು ನನ್ನ ನಿಮಿತ್ತ ಕರ್ತನ ನಾಮ ಮಹಿಮೆ ಹೊಂದಬೇಕು. ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕಷ್ಟವೋ, ಸುಖವೋ, ನೋವೋ, ಹಿಂಸೆಯೋ, ಕಣ್ಣೀರೋ, ಶಾಪವೋ, ಆದರೆ ನಿನ್ನ ನಿಮಿತ್ತ ಕರ್ತನ ನಾಮ ಮಹಿಮೆ ಹೊಂದಬೇಕು. ಇವತ್ತು ನಮ್ಮ ನಿಮಿತ್ತ ಕರ್ತನ ನಾಮ ಮಹಿಮೆ ಹೊಂದುತ್ತಾ ಇಲ್ಲ. ನಮ್ಮ ನಿಮಿತ್ತ ಕರ್ತನ ನಾಮ ಮಹಿಮೆ ಹೊಂದಬೇಕಂತಂದರೆ ಕ್ರಿಯೆ, ಪ್ರಾರ್ಥನೆಯಲ್ಲಿ ಕ್ರಿಯೆ ನಡೆಯಬೇಕು. ಇವತ್ತು ಪ್ರಾರ್ಥನೆಗಳಲ್ಲಿ ಕ್ರಿಯೆಗಳಿಲ್ಲ. ಪವಿತ್ರಾತ್ಮನ ಅಭಿಷೇಕವನ್ನು ನಾವು ತಪ್ಪಾದ ದಾರಿಗಳಲ್ಲಿ, ತಪ್ಪಾದ ನಡೆಗಳಲ್ಲಿ, ತಪ್ಪಾದ ನುಡಿಗಳಲ್ಲಿ, ತಪ್ಪಾದ ಮಾರ್ಗಗಳಲ್ಲಿ ನಡೆಸ್ತಾ ಇದ್ದೇವೆ. ಅದಕ್ಕೆ ಕರ್ತನ ನಿಮಿತ್ತ ನಾವು ಮಹಿಮೆಯನ್ನು ಹೊಂದಿಕೊಳ್ತಾ ಇಲ್ಲ. ಎಲ್ಲ ಸಲ್ಲದನ್ನು ಮಾತಾಡ್ತೇವೆ, ಸಭಾಪಾಲಕರ ಕುರಿತು, ಅವರ ಕುಟುಂಬಗಳ ಬಗ್ಗೆ. ಸಭಾಪಾಲಕರು ಏನನ್ನೂ ಖಂಡಿಸದೆ ಮೌನವಾಗಿರ್ತಾರೆ. ಅದು ಸಭಾಪಾಲಕರ ತಪ್ಪು. ಮಕ್ಕಳನ್ನು ಸರಿದಾರಿಗೆ ತಿದ್ದುವಂಥದ್ದು ಸಭಾಪಾಲಕರಿಗೆ ಇರುವಂತಹ ಒಂದು ಹಕ್ಕು. ಆದರೆ ವಿಶ್ವಾಸಿಗಳು ಸಭೆಗೆ ಬರುವುದು ಎಲ್ಲಿ ನಿಲ್ಲಿಸ್ತಾರೆ ಎಂಬುದಾಗಿ ಮೌನವಾಗಿದ್ದು ಬಿಡ್ತಾರೆ. ಇವತ್ತಿನ ಸಭಾಪಾಲಕರ ದೃಷ್ಟಿ ಆಗಿದೆ, ಅದು ಅವರ ತಪ್ಪು. ಆದರೆ ನನ್ನ ನಿಮಿತ್ತ ಕರ್ತನ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ.
ದೇವರೇ, ವಿಶೇಷವಾಗಿ ಸ್ವಾಮಿ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ನಮ್ಮ ಜನ್ಮ ಪಾಪಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ನಮ್ಮ ಕರ್ಮ ಪಾಪಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.